ಎಲ್ಲರಿಗೆ ನಮಸ್ಕಾರ. ಇವತ್ತೊಂದು ಕಾಮೆಂಟ್ ಬಂದಿತ್ತು, ಇವತ್ತಿನ ಕಾಮೆಂಟೇ ಇದು. ಸೊ ನಾನು ಯಾಕೆ ಮತ್ತೆ ಅದರಲ್ಲಿ ಕಾಮೆಂಟು ಅಂದರೆ ಟೈಪ್ ಮಾಡಿ ಯಾಕೆ ಕಳಿಸಲ್ಲ ಅಂತ ನಾನು ಡೈರೆಕ್ಟ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ಹಾರ್ಮೋಲ್ಗೆ ಬೋಟ್ ನೆಕ್ಕಿಗೆ ಆಗಲಿ ರೌಂಡ್ ನೆಕ್ಗಾಗಲಿ ಯಾವುದೇ ನೆಕ್ಗಾಗಲಿ ಸೇಮ್ ಮೆಜರ್ಮೆಂಟೇ ಇರುತ್ತೆ. ಹಾರ್ಮೋಲ್ ಹತ್ರ ಬೋಟ್ ನೆಕ್ ಬಂದಾಗ ಹಾರ್ಮೋಲ್ಗೆ ಕ್ಲಾತ್ ಕಡಿಮೆ ಬರ್ತಾ ಇದೆ ಅಂದರೆ ನೀವು ಒಂದು ವೇಳೆ ಹ್ಯಾಂಡ್ಸಲ್ಲಿ ಕ್ಲಾತ್ ಕಡಿಮೆ ಕಟಿಂಗ್ ಮಾಡಿರ್ಬೇಕು ಮೋಸ್ಟ್ಲಿ. ಸೊ ಆ ಥರ ಕಡಿಮೆ ಬರುತ್ತೆ. ಬಟ್ ಎಲ್ಲ ಬ್ಲೌಸ್ಗಳಿಗೆ ಹಾರ್ಮೋಲ್ ಹತ್ರ ಕರೆಕ್ಟಾಗಿ ಅಂದರೆ ನಾವು ಹಾರ್ಮೋಲ್ ನೆಕ್ಗೆ ಯಾವ ಥರ ಅಂದರೆ ಹಾರ್ಮೋಲು ಬ್ಲೌಸ್ಗೆ ಡೌನ್ ಯಾವ ಥರ ಕಟಿಂಗ್ ಮಾಡಿರ್ತೋ ಸೇಮ್ ಅದರ ಥರನೇ ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ಗಳು ಸೇಮ್ ಮೆಜರ್ಮೆಂಟ್ ಇರಬೇಕು, ಬಾಡಿ ಸೇಮು, ಸ್ಲೀವ್ಸು ಸೇಮ್ ಇರಬೇಕು. ಆವಾಗ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಅದು ಹೆಚ್ಚಿಗೆ ಬಂದದ ಕಡಿಮೆ ಅಂದರೆ ಬೋಟ್ ನೆಕ್ಗೆ ಬೇರೆ ಕಟಿಂಗು, ರೌಂಡ್ ನೆಕ್ಗೆ ಬೇರೆ ಕಟಿಂಗ್ ಅಂತ ಇರಲ್ಲ. ಎಲ್ಲದಕ್ಕೂ ಸೇಮ್ ಕಟಿಂಗ್ ಇರುತ್ತೆ. ಸೊ ನೀವು ಅದರಲ್ಲಿ ನೋಡ್ಕೋಬೇಕು, ಸ್ಲೀವ್ಸಲ್ಲಿ ಏನೋ ಕಡಿಮೆ ಆಗಿದೆ ಅಂತ ನೋಡ್ಕೊಂಡು ಜಾಯಿಂಟ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.